Principal Sir Nadeem Sir and Vice Principal Naresh Kumar Sir to honor him. ಇವತ್ತು ಜಿಲ್ಲಾ ಕಾನೂನುಗಳ ಸೇವೆಗಳ ಪ್ರಾಧಿಕಾರದ ವತಿಯಿಂದ ತಾಲೂಕು ಕಾನೂನು ಸೇವಾ ಸಮಿತಿ ಶಿರಾ ವಕೀಲರ ಸಂಘ ಇದು ಈ ಒಂದು ಸಂಘ ಸಂಸ್ಥೆಗಳು ಶಾರದಾ ಇಂಟರ್ನ್ಯಾಷನಲ್ ಕೇಂಬ್ರಿಡ್ಜ್ ಶಾಲೆಯನ್ನು ಒಂದು ಆರಿಸಿಕೊಂಡು ಮಕ್ಕಳಿಗೆ ಬಾಲಕಾರ್ಮಿಕರ ನಿರ್ಮೂಲನ ಅಭಿಯಾನವನ್ನು ಯಾವ ರೀತಿ ನಾವು ಆಯೋಜಿಸ್ಬೋದು, ಹಾಗೆ ಒಂದು ಪೋಕ್ಸೋ ಕಾಯ್ದೆಗಳ ಬಗ್ಗೆ ಈಗಲೇ ನಾವು ಮಕ್ಕಳಿಗೆ ಒಂದು ಜ್ಞಾನವನ್ನು ಕೊಟ್ಟರೆ ಮುಂದೆ ತಾವು ಎದುರಿಸಬೇಕಾಗಿರ್ತಕ್ಕಂಥ ಸಮಸ್ಯೆಗಳಿಂದ ಅವೇರ್ ಆಗಿರಲಿಕ್ಕೆ ಅವಕಾಶ ಇದೆ, ಎಚ್ಚರವಾಗಿರಲಿಕ್ಕೆ ಅವಕಾಶ ಇದೆ ಅನ್ನೋ ಒಂದು ಉದ್ದೇಶದಿಂದ ಈ ಶಾಲೆಯನ್ನು ಆರಿಸಿಕೊಂಡು ಒಂದು ಸೇವೆಯ ಒಂದು ಪರಿಪೂರ್ಣತೆಯನ್ನು ಕೊಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ಶಾಲೆಯ ವತಿಯಿಂದ ಕೃತಜ್ಞತೆಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಮಕ್ಕಳೇ, ನಿಮ್ಗೆ ಆಲ್ರೆಡಿ ಕೂಡ ಎಲ್ಲ ವಿಚಾರಗಳನ್ನ ನಿಮಗೆ ಅದ್ಭುತವಾದಂಥ ವಿಷಯಗಳಿವೆಲ್ಲ. ಕೆಲವು ಸತಿ ಇಂಥ ವಿಷಯಗಳನ್ನು ಹೇಳ್ಬೇಕು ಹೇಳ್ಬಾರ್ದು ಎರಡೂ ಕೂಡ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಹೇಳಿದಾಗ ಯಾವುದೇ ಕಾರಣಕ್ಕೂ ನಾವು ಅದರಿಂದ ಆಗ್ತಕ್ಕಂಥ ಅನಾಹುತಗಳೇನು ಅನ್ನೋದನ್ನು ತಕ್ಕೊಂಡು ನಾವು ಮುಂದೆ ಆ ರೀತಿ ಸಮಯ ಸಂದರ್ಭ ಬಂದಾಗ ಆ ಒಂದು ಘಟನೆಯಿಂದ ಅಥವಾ ಆ ಒಂದು ಸಮಯದಿಂದ ಯಾವ ರೀತಿಯಾಗಿ ನಾವು ಧೈರ್ಯವಾಗಿ ಎದುರಿಸ್ಬೋದು ಅನ್ನೋದನ್ನ ಒಂದು ಕಲಿಬೇಕು. ಹಾಗೆ ಬಾಲಕಾರ್ಮಿಕರಾಗದೆ ನಾವು ಯಾವತ್ತೂ ಕೂಡ ಮಾಲೀಕರಾಗಬೇಕು ಮುಂದೆ ಒಂದು ಹಂತದಲ್ಲಿ ಬಂದಾಗ ಅನ್ನೋದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ನಾನು ನಿಮಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಹೇಳುವಂಥದ್ದು, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ನಾನು ಯಾವತ್ತೂ ಕೂಡ ಹೆಚ್ಚಿನ ವಿದ್ಯಾಭ್ಯಾಸವನ್ನು ನೀವು ಪಡ್ಕೊಳ್ಳೇಬೇಕು. ನಿಮ್ಮ ಜೀವನದಲ್ಲಿ ನೀವು ವಿದ್ಯಾಭ್ಯಾಸದಿಂದ ಮಾತ್ರ, ಶಿಕ್ಷಣದಿಂದ ಮಾತ್ರ ನೀವು ನಿಮ್ಮ ಕಾಲ ಮೇಲೆ ಸ್ವತಂತ್ರವಾಗಿ ನಿಲ್ಲಕ್ಕೆ ಸಾಧ್ಯ ಆಗುವಂಥದ್ದು. ಇಲ್ಲದೆ ಹೋದ್ರೆ ಜೀವನ ಪರ್ಯಂತ ಗುಲಾಮರಾಗೆ ಬದುಕಬೇಕಾಗುತ್ತೆ. ಅರೆ ಸರ್, ನಾವೇ ಗುಲಾಮರಾಗಬೇಕಾಗುತ್ತೆ? ಎಸ್, ಆಗ್ತಾ ಇರ್ತೀರಾ. ಈಗ ತಂದೆ ತಾಯಿಗಳ ನೆರಳಲ್ಲಿ ಬದುಕ್ತಾ ಇರ್ತೀರಾ. ಕೈಯನ್ನ ತಂದೆ ತಾಯಿಗಳ ಹತ್ರ ಹೊಡ್ತಾ ಇರಬೇಕು. ಮುಂದೆ ಮದುವೆಯಾಗಿ ಒಂದು ಮನೆಗೆ ಹೋದ್ರೆ ಅಲ್ಲಿ ಗಂಡನ ಕೈಯನ್ನ ಹೊಡ್ಬೇಕು. ಸೊ ಈ ರೀತಿಯಾಗಿರ್ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದೇ ಒಬ್ಬ ಗಂಡು ಮಗು ಅಂತಂದ್ರೆ ಹೊರಗಡೆ ಹೋಗಿ ದುಡಿದು ತನ್ನಷ್ಟಕ್ಕೆ ತಾನು ಸ್ವತಂತ್ರವಾಗಿ ಖರ್ಚನ್ನು ಮಾಡ್ತಕ್ಕಂಥ ಸ್ವಾತಂತ್ರ್ಯ ಇದೆ ಅವರಿಗೆ. ಹಾಗೆ ನೀವು ಮಾಡ್ಕೊಳ್ಳುವಂಥ ತಪ್ಪಿಂದ ಕೂಡ ನೀವು ಜೀವನವನ್ನ ದೌರ್ಭಾಗ್ಯಕ್ಕೆ ಎಡೆ ಮಾಡ್ಕೊಳ್ಬೋದಾಗುತ್ತೆ. ಅಥವಾ ಇನ್ನೊಬ್ಬರು ಯಾರೋ ಆಸೆ ಆಮಿಷಗಳಿಗೆ ಒಡ್ಡಿ ನಿಮ್ಮನ್ನ ಬಳಸ್ಕೊಂಡಾಗ ಕೂಡ ನಿಮ್ಮ ಜೀವನ ದೌರ್ಭಾಗ್ಯಕ್ಕೆ ಒಳಗಾಗುತ್ತೆ. ಹಾಗೆ ನೀವು ಒಂದು ತಂದೆ ತಾಯಿಗಳು ಮಾಡಿರ್ತಕ್ಕಂಥ ತಪ್ಪಿನಿಂದಲೂ ಕೂಡ ನೀವು ದೌರ್ಭಾಗ್ಯಕ್ಕೆ ಒಳಗಾಗಬೇಕಾಗುತ್ತೆ. ಆ ಎಲ್ಲ ತಪ್ಪುಗಳಿಂದ ಯಶಸ್ವಿಯಾಗಿ ಜೀವನವನ್ನ ಕಟ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಕ್ಕಂಥ ಒಂದೇ ಒಂದು ಶಕ್ತಿ ಸಮಾಜದಲ್ಲಿ ನಿಮಗಿದ್ರೆ ಅದು ಶಿಕ್ಷಣ. ಆ ಶಿಕ್ಷಣವನ್ನ ನೀವು ಸರಿಯಾಗಿ ಬಳಸ್ಕೋಬೇಕು ಮತ್ತೆ ಬೆಳಿಬೇಕು. ಸೊ ಈಗ ಆಲ್ರೆಡಿ ಒಂದು ಸಂವಿಧಾನ ನಿಮ್ಮೆಲ್ಲರಿಗೂ ಕೂಡ ಒಂದು ಅವಕಾಶವನ್ನು ಕೊಟ್ಟಿದೆ. 18 ಮತ್ತು 21 ವರ್ಷ ಆಗುವವರೆಗೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ಧಾರವನ್ನು ತಗೊಳ್ಳಿಕ್ಕೆ ಅಶಕ್ತರಾಗಿರ್ತೀರಾ. ನಿಮಗೆ ಈಗ ಅನ್ಸುತ್ತೆ ನನಗೆಲ್ಲ ತಿಳುವಳಿಕೆ ಇದೆ ಅಂತ. ಇದನ್ನು ನಾವು ಈ ಒಂದು ಹಂತ ಏನಿದೆ, ನೀವು ಬೆಳವಣಿಗೆಯ ಹಂತವನ್ನು ನಾವು ಒಂದು ಸಂಕ್ರಮಣ ಹಂತ ಅಂತ ಕರಿತೀವಿ. ಪೂರ್ತಿ ತಿಳುವಳಿಕೆನೂ ಇಲ್ಲ ಅಥವಾ ತಿಳುವಳಿಕೆ ಇಲ್ಲದೇ ಇರೋ ವಯಸ್ಸು ಅಲ್ಲ. ಸಮ್ಟೈಮ್ಸ್ ನೀವು ದೊಡ್ಡ ಥರ ಯೋಚನೆ ಮಾಡ್ತೀರಾ, ಆ ನಿರ್ಧಾರಗಳು ನಿಮಗೆ ದೊಡ್ಡ ಗುಂಡಿಯನ್ನು ತೋಡ್ತದೆ. ಆದ್ರಿಂದ ನಾನು ಹೇಳ್ತಾ ಇರುವಂಥದ್ದು, ನೀವೆಲ್ಲರೂ ಕೂಡ ಈ ಒಂದು ಇವತ್ತು ತುಂಬ ಸಮಾಜದಲ್ಲಿ ಮಕ್ಕಳನ್ನ ಬೆಳೆಸ್ತಕ್ಕಂಥದ್ದು ತುಂಬ ಕಷ್ಟ ಆಗಿದೆ. ಹಾಗೆ ಮಕ್ಕಳು ಬೆಳೆಯುವಂಥದ್ದು ಕೂಡ ತುಂಬ ಕಷ್ಟ ಆಗಿದೆ. ಸಮಾಜ ಅಷ್ಟು ಕಲುಷಿತಗೊಂಡಿದೆ. ಆ ಕಲುಷಿತಗೊಂಡಿರ್ತಕ್ಕಂಥ ಸಮಾಜದಿಂದ ನಾವು ಪವಿತ್ರವಾಗಿ ಎದ್ದು ಬರಬೇಕು ಅಂತಂದ್ರೆ ನಮ್ಮ ಧೈರ್ಯ ಹಾಗೆ ನಮ್ಮ ಮನಸ್ಸು ಸ್ವಚ್ಛವಾಗಿರ್ಬೇಕು. ಇವತ್ತು ಗುಟ್ಕಾ, ಸರಾಯಿ ಅಂಗಡಿಗಳು, ಸೆಕ್ಷುಯಲ್ ಹರಾಸ್ಮೆಂಟ್, ಹೆಣ್ಣು ಮಕ್ಕಳು ಎಲ್ಲೂ ಹೋಗಿ ಕೂಡ ಧೈರ್ಯವಾಗಿ ಬರ್ಲಿಕ್ಕಾಗಲ್ಲ. ಸೊ ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನೀವು ಬದುಕಿ ಬಾಳ್ಬೇಕಾದ್ರೆ ಶಿಕ್ಷಣವನ್ನು ಹಪ್ಪಿಕೊಳ್ಳಿ. ಯಾಕೆಂತಂದ್ರೆ ತಪ್ಪನ್ನ ಮಾಡಿದ್ರೆ ಮುಂದೆ ನೀವು ತೀರ್ಪಿಗೋಸ್ಕರ ತಲೆ ತಗ್ಗಿಸಿ ನಿಲ್ಬೇಕಾಗುತ್ತೆ. ಶಿಕ್ಷಣವನ್ನ ಪಡೆದು ನಿಂತು ಬೆಳೆದ್ರೆ ತೀರ್ಪನ್ನ ಕೊಡುವವರ ಸ್ಥಾನದಲ್ಲಿ ನೀವು ನಿಲ್ಬಹುದು. ಅರ್ಥ ಆಯ್ತಾ? ಸೊ ನಿಮಗೆ ಅದ್ಭುತ
ನಾವು ಹೆಚ್ಚು ಹೇಳುವಂತ ಅವಶ್ಯಕತೆನೇ ಇಲ್ಲ. ನೀವು ಇಂಥ ದೊಡ್ಡ ಸ್ಥಾನದಲ್ಲಿ ಬಂದು ಒಂದು ಘನತೆಯನ್ನ ಸಮಾಜದಲ್ಲಿ ಇರಿಸಿಕೊಂಡು ಹಾಗೆ ಆ ಘನತೆಯಿಂದ, ಆ ಅಧಿಕಾರದಿಂದ, ಆ ಸ್ಥಾನದಿಂದ ಸಮಾಜಕ್ಕೆ ಮತ್ತು ಒಂದು ಎಲ್ಲ ಒಂದು ವ್ಯವಸ್ಥೆಗೆ ಯಾವ ರೀತಿಯಾಗಿರ್ತಕ್ಕಂಥ ನ್ಯಾಯವನ್ನ, ಸೇವೆಯನ್ನ ಕೊಡ್ಬೋದು ಅನ್ನೋದನ್ನ ಧೈರ್ಯವಾಗಿ ನೀವು ಮುನ್ನುಗ್ರಿ, ಶಿಕ್ಷಣವನ್ನು ಹಕ್ಕೊಳ್ಳಿ. ಹೇಳ್ಲಿಕ್ಕಾಗಲ್ಲ ಎಂತೆಂಥ ಮಕ್ಕಳು ಯಾವ್ಯಾವ ಸ್ಥಾನದಲ್ಲಿ ನಿಂತ್ಕೊಂಡು ಎಂತೆಂಥ ಸೇವೆಯನ್ನ ಕೊಡ್ಲಿಕ್ಕೆ ಆ ಭಗವಂತ ನಿಮ್ಮನ್ನ ಇಲ್ಲಿ ಕಳಿಸಿದನು. ಆದ್ರೆ ನೀವು ನಿಮ್ಮ ಭವಿಷ್ಯವನ್ನ ಕೈಯಾರೆ ಯಾವತ್ತೂ ಕೂಡ ಚಿಗುಟ್ಕೊಳ್ಳೋದಕ್ಕೆ, ಮೊಟಕುಗೊಳಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡ್ಬೇಡಿ. ನಿಮ್ಮ ಕನಸು ದೊಡ್ಡದಾಗಿರಲಿ. ಆ ಭಗವಂತನ ಆಶೀರ್ವಾದ ಎಲ್ಲರಿಗೂ ಇಲ್ಲಿ ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.